राम जयतु श्रीराम सुनामा राम जयतु श्रीराम सुनामा राम रविनुत पद नुत पद अमित राम जयतु श्रीराम सुनामा राम 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 राक्षस भीमा राम 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 राक्षस भीमा रवि कुल सोमा रवि कुल सोमा राजललामा परम पुरुष हरि पावन श्रीकरि राम जयतु श्रीराम सुदामा राम रविनुत पद अमित पद राम जयतु राम सुदामा रमण गोविंद जयेश्वर पादಕ್ಕೆ ಗೋವಿಂದ ಗಣೇಶ್ವರ ಪಾದಕ್ಕೆ ಆನಂದವಾಗಲಪ್ಪ ಗೋವಿಂದ ಆಂಜನೇಯ ವರದ ಗೋವಿಂದ ಜಯ ನಮಃ ಪಾರ್ವತೀಪತಿಯೇ ಶ್ರೀರಾಮಚಂದ್ರ ಮೂರ್ತಿಗೆ ಶ್ರೀರಾಮಚಂದ್ರ ಮೂರ್ತಿಗೆ ಶ್ರೀರಾಮಚಂದ್ರ ಮೂರ್ತಿಗೆ ಹನುಮಂತಕ್ಕೆ ಜಯ ಹನುಮಂತಕ್ಕೆ ಜಯ ಹನುಮಂತಕ್ಕೆ श्री कृष्ण परमात्मा की मंडली की जय कर्नाटक माता की अतिरिकल आंजनेय स्वामी की अतिरिकल आंजनेय स्वामी की अतिरिकल आंजनेय स्वामी की ನಾನು ಬ್ಯಾಗ್ ಇದೆಯಾ ಓ ಸರಿ ಓ ನಿಮ್ಮ ಹತ್ರನೇ ಇರಬೇಕು ಮಹಾಪ್ರಭು
ಮಹಾಪ್ರಭು. ಗುರುಗಳಾದ ವಸಿಷ್ಠಾದಿ ಮುನಿಗಳೇ, ಸುಮಂತ್ರಾದಿ ಮಂತ್ರಿವರ್ಯರೇ, ಮಹಾಪ್ರಭು, ನಾನಿದುವರೆವಿಗೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಆದರೆ ಜರಾಪೀಡಿತನಾದ ನನಗೆ ಜರಾಪೀಡಿತನಾದ ನನಗೆ ನಿನ್ನೆ ರಾತ್ರಿ ಒಂದು ದುಃಸ್ವಪ್ನವಾಯಿತು. ಅದಕ್ಕೆ ಅನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹಗಳ ದೋಷವು ನನಗೆ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವುದು. ಸುಮಂತ್ರ, ಮಹಾಪ್ರಭು, ಈಗಲಾದರೂ ಸುಪುತ್ರನಾದ ಶ್ರೀರಾಮಚಂದ್ರನು ಸಕಲ ಸದ್ಗುಣ ಸಂಪನ್ನನು, ವಯೋವಂದನಾಗಿ ರಾಜ್ಯಭಾರವನ್ನು ವಹಿಸಲು ಶಕ್ತನಾಗಿರುವನು. ಆದ ಕಾರಣ ಜ್ಯೇಷ್ಠ ಕಂದನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟಿ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಅವನಿಗೆ ಸಹಾಯಕರನ್ನಾಗಿ ನೇಮಿಸಿ ಹೆಣ್ಣು ಮುಂದೆ ನಾನು ದೈವಧ್ಯಾನದಲ್ಲಿ ಕಾಲವನ್ನು ಕಳೆಯಬೇಕೆಂದು ಸಂಕಲ್ಪಿಸಿರುವೆನು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು ಸುಮಂತರ? ಮಹಾಪ್ರಭು, ಸುಮಂತರ, ಕೋಶಲ ದೇಶಕ್ಕೆ ಬಂದಿದೆ ಶೋಭ ದಿನ. ಮಹಾಪ್ರಭು, ಕೋಶಲ ದೇಶಕ್ಕೆ ಬಂದಿದೆ ಶೋಭ
ಶೋಭಾದಿನ ದೇವ ಮಾನವರಿಗೆಲ್ಲ ಸಂತೋಷ ಪಡುವುದೇನ ದೇವ ಮಾನವರಿಗೆಲ್ಲ ಸಂತೋಷ ಪಡುವುದೇನ ಕೋಶಲ ದೇಶಕ್ಕೆ ಬಂದಿದೆ ಶೋಭಾದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಏನಿನ ಶುಭ ದಿನ ಸಂತಸ ಪಡುವಂತ ಏನಿನ ಶುಭ ದಿನ ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ ಮಹಾಪ್ರಭು ಸುಮಂತರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ವಶಿಷ್ಠ ಮಹರ್ಷಿಗಳು ಹೇಳಿದಂತೆ ಎಲ್ಲರಿಗೂ ಸಂತೋಷವಾಗಿರುವುದು ಅದು ಅಲ್ಲದೆ ಪ್ರಜೆಗಳೆಲ್ಲರಿಗೂ ಸಂತೋಷವಾಗಿರುವುದು ಈ ಕಾರ್ಯವನ್ನು ಸಂತೋಷದಿಂದ ನಡೆಸುವುದಾಗಿ ಮಹಾಪ್ರಭು. ಬಹಳ ಸಂತೋಷ ಸುಮಂತರ. ಮಹಾಪ್ರಭು ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಮಹಾಪ್ರಭು. ಗುರುದೇವ, ದಶರಥ ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿರಿ ಗುರುದೇವ. ಸೀತಾರಾಮರ ಪಟ್ಟಾಭಿಷೇಕ ರಾಜೇಂದ್ರ. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ರಘುರಾಮಚಂದ್ರನು ಸದ್ಗುಣಶೀಲನು ರಾಜೇಂದ್ರ. ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕವ ಕಾಯುವನು ಲೋಕ ಲೋಕವ ಕಾಯುವನು ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ದಶರಥ ರಾಜೇಂದ್ರ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವಿಷಯದಲ್ಲಿ ನನಗೆ ಮಾತ್ರವಲ್ಲ ಸಕಲ ಪ್ರಜೆಗಳೆಲ್ಲರೂ ಸಂತೋಷ ಪಡುತ್ತಿರುವರು. ಅದು ಅಲ್ಲದೆ ದೇವಾನುದೇವತೆಗಳು ಸಹ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಎದುರು ನೋಡುತ್ತಿರುವರು. ಈಗಿರುವಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ? ಇಡೀ ಲೋಕವೇ ಸಂತೋಷ ಪಡುವುದು. ಬಹಳ ಸಂತೋಷ ಗುರುದೇವ. ಹಾಗಾದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಶುಭ ಮುಹೂರ್ತವನ್ನು ನಿರ್ಣಯಿಸಿ ಹೇಳಿ ಗುರುದೇವ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ಗುರುದೇವ, ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಡೆಸಬಹುದು. ಮುಹೂರ್ತಗಳು ಬಹಳ ಪ್ರಶಸ್ತವಾಗಿರುವುದು. ಆಗಬಹುದು ಗುರುದೇವ. ಬಹಳ ಸಂತೋಷ. ಸುಮಂತರ, ಮಹಾಪ್ರಭು ಶ್ರೀರಾಮಚಂದ್ರನನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಬರುವನಾಗ. ಆಗಬಹುದು ಮಹಾಪ್ರಭು.
ಜನಕ, ರಾಮಚಂದ್ರ, ನನ್ನನ್ನು ಇಷ್ಟೊಂದು ತ್ವರಿತದಿಂದ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, ಜನಕ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ನಾನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಸಕಲ ಸುಖ ಸಂತೋಷಗಳನ್ನು ಪಡೆದೆನು. ಈಗಲಾದರೂ ರಾಮಚಂದ್ರ, ಜನಕ, ಆದ್ದರಿಂದ ಈ ಕೋಸಲ ರಾಜ್ಯವನ್ನು ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟಬೇಕೆಂದು ನಿಶ್ಚಯಿಸಿದೆ. ಅದಕ್ಕಾಗಿ ನಿನ್ನನ್ನು ಬರಮಾಡಿದನು ರಾಮಚಂದ್ರ. ಬಹಳ ಸಂತೋಷ. ಆದರೆ ರಾಮಚಂದ್ರ, ಜನಕ, ಆದರೆ ಎನ್ನುವ ಅರ್ಧಾಂಕಿತ ಬೇಕೆ? ಜನಕ, ರಾಮಚಂದ್ರ, ಭರತ ಶತ್ರುಘ್ನರು ನಮ್ಮ ನಗರದಲ್ಲದೇ ಇರುವಾಗ ಇಂತಹ ಉತ್ಸವ ಸಮಾರಂಭಕ್ಕೆ ಇಷ್ಟೊಂದು ಆತುರವೇಕೆ ಜನಕ? ರಾಮಚಂದ್ರ, ಜನಕ, ಅವರಿಗಾಗಲೇ ಹೇಳಿ ಕಳಿಸಿದ್ದೇನೆ. ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾಗಿದೆ. ಆಲಸ್ಯಂ ಅಮೃತಂ ವಿಷಂ ಆದ ಕಾರಣ ಈ ಕಾರ್ಯವು ಶೀಘ್ರದಲ್ಲಿಯೇ ನೆರವೇರಲೇಬೇಕು. ರಾಮಚಂದ್ರ, ಜನಕ, ಪುರುಷನ ಆಯಸ್ಸಾದರೂ ಕ್ಷಣಿಕವಾದದ್ದು. ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷಯವಾಗುವುದು. ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನಿಟ್ಟಿರುವರು. ಅವರು ಇದರಿಂದ ಎಂದಿಗೂ ಅಸಮಾಧಾನ ಪಡುತ್ತಕ್ಕವರಲ್ಲ. ರಾಮಚಂದ್ರ, ಜನಕ, ಆದ ಕಾರಣ ಇದೆಲ್ಲವನ್ನು ಆಲೋಚಿಸಿ ನಿನ್ನ ಪಟ್ಟಾಭಿಷೇಕದ ಪ್ರಯತ್ನವನ್ನೂ ಮಾಡಿರುವೆನು. ಆದ್ದರಿಂದ ಇದಕ್ಕೆ ಸಂತೋಷದಿಂದ ಸಮ್ಮತಿಸುವ ರಾಮಚಂದ್ರ. ಜನಕ, ಬಹಳ ಸಂತೋಷ. ನಿಮ್ಮ ಇಷ್ಟ ಇದ್ದಂತೆ ಆಗಲಿ ಜನಕ. ರಾಮಚಂದ್ರ, ಜನಕ, ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ರಾಮಚಂದ್ರ. ಆಗಬಹುದು ಜನಕ. ಶ್ರೀರಾಮಚಂದ್ರ, ಜನಕ, ಇಂದಿನಿಂದ ನೀನು ಮಂಗಳ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿರು. ಕಾಲವರಿತು ಬಂದು ನಾನು ರಕ್ಷಾಬಂಧನವನ್ನು ಕಟ್ಟುವನು. ಆಗಬಹುದು ಗುರುದೇವ, ನಾನಿನ್ನೂ ಬರುವೆನು. ಗುರುದೇವ, ಇದಕ್ಕೆ ನೀವಿನ್ನೂ ಹೋಗಬಹುದು. ಆಗಬಹುದು ರಾಜೇಂದ್ರ. ಸುಮಂತರ, ಮಹಾಪ್ರಭು, ಅಯೋಧ್ಯ ನಗರವನ್ನು ತಳಿರು ತೋರಣಗಳಿಂದ ಶೃಂಗರಿಸುವ ಭಾರವು ನಿನ್ನದು. ಈ ವಿಷಯವನ್ನು ಅಂತಃಪುರಕ್ಕೆ ಹೋಗಿ ನನ್ನ ರಾಣಿಯರಿಗೆ ತಿಳಿಸಿ ಬರುವನು ಸುಮಂತ್ರ. ಆಗಬಹುದು ಮಹಾಪ್ರಭು. ಸರ್ವೇ ಡಂಗೂರ ಊರೆಲ್ಲ ಕೇಳಿರಿ, ಸರ್ವೇ ಡಂಗೂರವ. ಸರ್ವೇ ಡಂಗೂರ ಊರೆಲ್ಲ ಕೇಳಿರಿ, ಸರ್ವೇ ಡಂಗೂರವ. ಚಿಕ್ಕರು ದೊಡ್ಡರು ಮುಖ್ಯರು ಮುಕ್ಕೂರು, ಚಿಕ್ಕರು ದೊಡ್ಡರು ಮುಖ್ಯರು ಉಲ್ಕಿರು ಎಲ್ಲರೂ ಕೇಳಿರಿ, ಸರ್ವೇ 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 ಡಂಗೂರ ಊರೆಲ್ಲ ಕೇಳಿರಿ, ಸರ್ವೇ ಡಂಗೂರವ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ ಎಲ್ಲರೂ ಕೇಳಿರಿ, ಸರ್ವೇ ಡಂಗೂರವು ಕೇಳಿರಿ, ಸರ್ವೇ ಡಂಗೂರವ. ಆ ಬೀದಿಯಿಂದ ಈ ಬೀದಿ ಬರೋದಕ್ಕೆ ಸುಸ್ತಾಗೋಯ್ತು ನೋಡಿ. ಏನ್ ಮಾಡ್ಲಿ? ಕೇಳ್ರಪ್ಪ, ಕೇಳಿ. ಕೇಳಲಿಲ್ಲ ಅನ್ಬೇಡಿ, ಎಲ್ಲಾರು ಕೇಳಿಸ್ಕೊಳ್ಳಿ. ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕವಂತೆ ಕಣ್ರಪ್ಪ. ನಾನೇನು ಬಂದ್ಬಿಡ್ತೀನಿ ತಡಿ. ಆ ಕಡೆ ಮನೇಲಿ ಒಬ್ಳು ಮುತ್ಕಿ ಅವಳಿಗೆ ಕಿವಿದೇ ಕೇಳಲ್ಲ. ಆ ಕಡೆ ಮನ್ಗೆ ಹೋಗ್ಬಿಟ್ಟು ಚೂಡಿ ಒಬ್ಳಿಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸರ್ವೇ ಡಂಗೂರ ಊರೆಲ್ಲ ಕೇಳಿರಿ, ಸರ್ವೇ ಡಂಗೂರವ. ಸಂಭ್ರಮವ
ಅಲ್ಲ ಆಗಿನ ಕಾಲದಲ್ಲಿ ಎಷ್ಟು ಬಿಗಿ ಇರ್ಬೇಕು ನೋಡು. ಕ್ವಾಣ ತುಪ್ಪ ತಿಂದ್ಬಿಡ್ತಾರ ನೋಡಿ. ಒಂದು ಬಸ್ತಾಗ ಅವಳೆ. ಓ ದೇವ್ ಸರಿಯಾಗಿ ಏನ್ ಟೈಮ್ ಆಯ್ತದೆ. ಏ ಕಾಗೆ ಮುತ್ಕೆ. ಓ ಏನೋ ಬರೇಲೆ ಏನದು ಎಲ್ಲ ಹುಡ್ಕೋದು. ಆ ಬೀದಿ, ರಾಜರ ಬೀದಿ, ಪಟೇಲರ ಬೀದಿ ಎಲ್ಲ ಹುಡುಕ್ತೇನೆ, ನೀನು ಸಿಗ್ಲಿಲ್ಲ. ತೇರವನೀಗ ಹೋಯ್ತಾ ಇರ್ತೀನಿ ಬತ್ತೈತಿ ಕಣದು. ಏಯ್ ಓ ಹೇಳು ಮುತ್ಕಮ್ಮ, ಹಾ ನಾಳೆ ಗುರುವಾರ ಹಾ ಶ್ರೀರಾಮಚಂದ್ರ ಪಟ್ಟಾಭಿಷೇಕವಂತೆ ಬಂದ್ಬಿಡು. ಏನಪ್ಪ ನಿಮ್ಮ ಮನೆ ಕಾಣ ಕರು ಹಾಕಿದೆಯಾ? ನೀನ್ ಮೊಂಖಾಣೆಲ್ಲ ದಕ್ಕರ. ಶ್ರೀರಾಮಚಂದ್ರ ಪಟ್ಟಾಭಿಷೇಕವಂತೆ ಏನಪ್ಪ ಕಾಣ ಕರು ಹಾಕಿದೆಯಾ? ಕಾಣ ನಿಮ್ಮ ಕ್ವಾಣಲಾಗ್ತದ ಕರ. ನನಗೆ ಬೀದಿ ಬೀದಿ ಸುಸ್ತಾಗಿ ಕುಂತದೆ. ಕ್ವಾಣ ಬೇಕಂತ ಒಳಗೆ. ಏ ಮುಖ್ಯ, ಓ ಏನಪ್ಪ ಶ್ರೀರಾಮಚಂದ್ರ ಪಟ್ಟಾಭಿಷೇಕ. ಓ ಪಾಯಸಕ್ಕ ಸೌರ ಅಲ್ಲಿ ಬಂದಿದ್ದಾರೆಯಪ್ಪ. ಬರ್ತೀನಿ ಬರ್ತೀನಿ ಅಣ್ಣಯ್ಯ. ಏಯ್ ಮುಖ್ಯ, ಓ ಹೇಳಪ್ಪ. ಶ್ರೀರಾಮಚಂದ್ರ ಪಟ್ಟಾಭಿಷೇಕ. ಓ ಪಾಯಸಕ್ಕ ಸೌರ ಅಲ್ಲಿ ಬರ್ತೀನಿ ನಡಿಯಪ್ಪ. ಬರ್ತೀನಿ. ಗೋಡಂಬಿ ಹಾಕಿಲ್ವಂತೆ ಹಾಕ್ಬೇಕ. ಓ ಏನಪ್ಪ ಕಿವಿ ಕೇಳ್ಕೊಂಡು ಹೇಳಪ್ಪ. ಮುತ್ತಿಗೆ ಹೆಂಗ್ ಹೇಳೋದು? ಏ ಮುಖ್ಯ, ಓ ಹೇಳಪ್ಪ. ಅಯೋಧ್ಯೆ ನಗರದಲ್ಲಿ ಈಗ ಕೇಳ್ತದು ಶ್ರೀರಾಮಚಂದ್ರ ಪಟ್ಟಾಭಿಷೇಕವಂತೆ. ಓ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಗೊತ್ತಾಯ್ತು. ಆಗಲ್ ಬರ್ತೀನಿ ನಡಿಯಪ್ಪ. ಆಗಲ್ ಬರ್ತೀನಿ ನಡಿ. ಬಾ ಬಾ ಪಾಯಸ ಕಾಯ್ಸರೆ. ಆಗಲ್ ಬರ್ತೀನಿ ನಡಿಯಪ್ಪ. ಬರ್ತೀನಿ. ಓಹೋ ಶ್ರೀರಾಮಚಂದ್ರ ಪಟ್ಟಾಭಿಷೇಕವೇ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೇ. ಈ ಆನಂದವನ್ನು ನೋಡೋದಕ್ಕೆ ಕೈ ನನ್ನನ್ನು ಬರಲಿದ್ದಾರೆ. ಆಗದು ಆಗದು, ಈ ಕಾರ್ಯ ನಡೆಯಲೇ ಕೂಡದು. ರಾಮನು ಬಾಲಭ್ಯಾಸ ಮಾಡುತ್ತಿದ್ದಾಗ ಬಾಣವನ್ನು ನನ್ನ ಬೆನ್ನಿಗೆ ಹೊಡೆದು ಗೂನು ಬೆನ್ನು ಮಾಡಿ ಗೂನಿ ಎಂದು ಅಪ್ಪಾಸ್ಯ ಮಾಡಿದಲ್ಲವೇ. ಈಗ ಆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಈಗಾಡೇ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ರಾಮನಿಗೆ ರಾಜ್ಯವಂತೆ, ರಾಮನಿಗೆ ಪಟ್ಟವಂತೆ. ಕನಸಲ್ಲಿ ಕಾಣಬೇಕು ಪಟ್ಟಾಭಿಷೇಕ. ಅವನು ಪಟ್ಟವನು. ಏ ರಾಮ, ಏ ರಾಮ, ನಿನಗೆ ಪಟ್ಟ ಕಳಿಸಿಬಿನೇನೋ? ಇಲ್ಲ ಇಲ್ಲ, ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆನು, ನೋಡುತ್ತಿರು. ಅರಣ್ಯಕ್ಕೆ ಕಳಿಸುವೆನು, ನೋಡುತ್ತಿರು. ನಾನೀಗಲೇ ಕೈಕೆ ಅಂತಪುರಕ್ಕೆ ಹೋಗುವೆ. ಈಗಲೇ ಪಾಗೋವೆ ಕೈಕೆಯ ಬಳಿಗೆ, ರಾಮನ ಕಾಡಿಗೆ ಕಳಿಸೋವೆ. ಈಗಲೇ ಪಾಗೋವೆ ಕೈಕೆಯ ಬಳಿಗೆ, ರಾಮನ ಕಾಡಿಗೆ ಕಳಿಸೋವೆ. ಭರತಗೆ ಪಾಠವ ಕಾಟುದ ತೆರದಲೆ. ಭರತಗೆ ಪಾಠವ ಕಾಟುದ ತೆರದಲೆ. ಕಟ್ಟಿಸದಿದ್ದಾರೆ ಮಾತಾರೆ ಎಂಬುದೇ. ಕಟ್ಟಿಸದಿದ್ದಾರೆ ಮಾತಾರೆ ಎಂಬುದೇ. ಇದಲೆ ಪಾಗುವ ಕೈಕೆಯ ಬಳಿಗೆ, ರಾಮನ ಕಾಡಿಗೆ ಕಳಿಸುವೆ. ರಾಮನ ಕಾಡಿಗೆ ಕಳಿಸುವೆ. ರಾಮನ ಕಾಡಿಗೆ ಕಳಿಸುವೆ. ಓ ಭಗವತೆ ನಮಃ. ಆತ್ಮ ಜನ ಸಂರಕ್ಷಣೆ, ಭಕ್ತ ಕೋಟಿ ದೇವಿ, ವಿಶ್ವೇಶ್ವರಿ ಅಮ್ಮ, ವಿಶ್ವೇ
महिमाकारिणि आत्मस्वरूपिणि ताई जगन्माते महिमाकारिणि आत्मस्वरूपिणि भक्तकोटि जन हृदयद देवते भक्तकोटि जन हृदयद देवते देवी महादेवी अम्म देवी महादेवी अम्म ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹಾರಾಡಿದೆ ನಿನ್ನ ವಿಖ್ಯಾತಿ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹಾರಾಡಿದೆ ನಿನ್ನ ವಿಖ್ಯಾತಿ ನಾಡನಾಡೇನೋಳು ನಿನ್ನದೇ ಖ್ಯಾತಿ ನಾಡನಾಡೇನೋಳು ನಿನ್ನದೇ ಖ್ಯಾತಿ ಕರೆಗೆ ಬಂದು ನಮ್ಮ ನೀನು ಸಲ ಕರೆಗೆ ಬಂದು ನಮ್ಮ ನೀನು ಸಲ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವೂ ನನ್ನ ಮಕ್ಕಳಿಗೂ ನನ್ನ ಪತಿದೇವರಾಯನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡೆಂದು ನಿನ್ನಲ್ಲಿ ಸದಾ ಕಾಲವೂ ಬೇಡುವೆನು ತಾಯಿ. ಇದೇನಿದು ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನೂ ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಮನಸ್ಸಿನ ಕಳವಳವನ್ನು ನಾನು ಏನೆಂದು ಹೇಳಲಿ? ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ ಧಗ ಧಗ ಎದ್ದಿದೆ ಮನಸ್ಸಿನ ವೇದನೆ ಕಾಂತನು ಏತಕೋ ಬಾರದೆ ನಿಂತನು
ಅಲ್ಲದೆ ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಏನು ಕೈಕಾದೇವಿ, ಇಷ್ಟೊಂದು ಸಂತೋಷದಿಂದಿರುವಿಲ್ಲ ಕೈಕಾದೇವಿ. ಮಂಥರ ಕೈಕಾದೇವಿ. ಬಂದೆಯ? ಬಾ, ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇ ಮಂಥರ? ಕೈಕಾದೇವಿ, ನೀ ಸಂತೋಷ ಇದ್ದರೆ ಸಾಕು, ನಾವು ಸಂತೋಷದಿಂದ ಇರುವು. ಮಂಥರ, ಕೈಕಾದೇವಿ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆ, ಈ ವಿಚಾರ ಮಂಥರ? ಕೈಕಾದೇವಿ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಂತಿರುವುದು. ವಿಚಾರವೇನೆಂದು ತಿಳಿಸಬಾರದೇನು? ಕೈಕಾದೇವಿ, ನಾಳೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕವಂತೆ ನಿನಗೆ ತಿಳಿದೇ ಕೈಕಾದೇವಿ. ಮಂಥರ, ಕೈಕಾದೇವಿ. ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ ಪದವಿಯೊಳಗೆ ಸಂತೋಷವಾಂತೇನ, ಮಂಥರ ಸಂತೋಷವಾಂತೆ, ಮಂಥರ ಸಂತೋಷವಾಂತೇನ. ರಘುಕುಲ ದೀಪನ ಅಗಪರೆ ಹಾರಕನ, ರಘುಕುಲ ದೀಪನ ಅಗಪರೆ ಹಾರಕನ, ಸುಗುಣನ ಸುಂದರನ, ಸುಗುಣನ ಸುಂದರನ, ಸುಗುಣನ ಸುಂದರನ, ಸುಗುಣನ ಸುಂದರನ, ನಿಗಮಾಗಮ ಒಂದೀಪನ ಸಂತೋಷವಾಂತೇನ, ಮಂಥರ ಸಂತೋಷವಾಂತೆ, ಮಂಥರ ಸಂತೋಷವಾಂತೆ. ರಾಮಗೆ ರಾಜ್ಯವ ಪ್ರೇಮದಿ ಕಾಂತಾನಿವ, ರಾಮಗೆ ರಾಜ್ಯವ ಪ್ರೇಮದಿ ಕಾಂತಾನಿವ, ಪ್ರೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ಭುವಿಯಲಿ ನಾಧನ್ಯಳು ಸಂತೋಷವಾಂತೇನ, ಮಂಥರ ಸಂತೋಷವಾಂತೆ, ಮಂಥರ ಸಂತೋಷವಾಂತೆ. ಮಂಥರ, ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು, ತೆಗೆದುಕೋ. ಅಯ್ಯೋ ಮರುಳೆ, ಮುಂಬರುವ ಕಷ್ಟವು ತಿಳಿಯದೆ ಹೀಗೆ ತಿರುವೆಲ್ಲ. ನಿನ್ನ ಉದ್ಗತಿಗೆ ನಾನು ಏನೊಂದು ಹೇಳಲಿ ಕೈಕಾದೇವಿ, ಏನೊಂದು ಹೇಳಲಿ? ಮಂಥರ, ಕೈಕಾದೇವಿ. ಈಗಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ, ವಿಚಾರವೇನೆಂದು ತಿಳಿಸಬಾರದೇನು? ಕೈಕಾದೇವಿ, ನಿನ್ನ ಮಗನಿಗೆ ಪಟ್ಟಾಭಿಷೇಕವಾದರೆ ನೀನು ಸಂತೋಷ ಪಡಬಹುದಾಗಿತ್ತು. ಮಂಥರ, ಆದರೆ ನಿನ್ನ ಸವತಿ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು ಕೈಕಾದೇವಿ? ಮಂಥರ! ಕೈಕಾದೇವಿ, ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯು ಒಬ್ಬನೆಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲಿಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವರು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೇನು? ಸಾಕು, ಬಾಯಿ ಮುಚ್ಚು. ಕೈಕಾದೇವಿ, ನಿನ್ನ ವಿವೇಕ ಬುದ್ಧಿಗೆ ನಾನು ಏನೆಂದು ಹೇಳಲಿ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನ ನಿಮ್ಮ ಮಗನಿಗೆ ಪಟ್ಟಾಭಿಷೇಕವಾದರೆ ನೀನು ಸಂತೋಷ ಪಡಬಹುದಾಗಿತ್ತು. ಯೋಚಿಸಿ ನೋಡು ಕೈಕಾದೇವಿ, ಯೋಚಿಸಿ ಮಂಥರ, ನೋಡು. ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ, ವಿಚಾರವೇನೆಂದು ತಿಳಿಸು. ಅದಿರಲಿ, ನಾಳೆ ಭರತ ಶತ್ರುಘ್ನರ ಸಮಯದಲ್ಲಿ ರಾಮನಿಗೆ ಪಟ್ಟ ಕಟ್ಟುವ ರಾಶಿ ತಾನೇವೇನಿತ್ತು ಕೈಕಾದೇವಿ? ಅದನ್ನು ತಿಳಿಸಿರುವರೆ ಹೇಳು. ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವು ಕಂಪಿಸುತ್ತಿರುವುದು. ಮಂಥರ, ಕೈಕಾದೇವಿ, ಇದಕ್ಕೇನಾದರೂ ಒಂದು ಉಪಾಯವನ್ನು ಸೂಚಿಸು. ತೊಂದರೆ ಏನು ಕೇಳಬೇಕು ಕೈಕಾದೇವಿ? ರಾಮನು ರಾಜನಾದರೆ ಭರತನು ರಾಮನಿಗೆ ಸೇವಕನಾಗಬೇಕು, ಕೌಸಲಿಗೆ ನೀನು ದಾಸಿ ಆಗಬೇಕು. ತಿಳಿತೆ ಕೈಕಾದೇವಿ, ತಿಳಿತೆ. ಆಗಲಿ, ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಹೇಳು ಮಂಥರ. ಹಾಗಾದ್ರೆ ಕೇಳು ಕೈಕಾದೇವಿ. ಹಿಂದೆ ದೇವಾಸುರ ಯುದ್ಧದಲ್ಲಿ ಮಹಾರಾಜನಿಗೆ 5 ವರಗಳನ್ನು ಕೊಟ್ಟಿರುವುದನ್ನು ಹೇಳಿದೆಯಲ್ಲ? ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನೂ ನನಗೆ 2 ವರಗಳನ್ನು ಕೊಟ್ಟಿದ್ದನು, ನಿಜ.
ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಅದನ್ನು ಈಗ ನಡೆಸಿಕೊಳ್ಳಬೇಕೆಂದು ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳ. ಮೊದಲನೆವರೆಗೆ ರಾಮನಿಗೆ ಇಷ್ಟವಾಗಿದ್ದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಕೇಳಿಕೋ. ಏನು ಹೇಳಿದೆ ಮಂತರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಇನ್ನು ಎರಡನೆಯವರಕ್ಕೇನೆಂದು ಕೇಳಿಕೊಳ್ಳ. ರಾಮನು ನಾರು ಮಡಿ ಇಟ್ಟು ಜಟ್ಟಾವಲಕಧಾರಿಯಾಗಿ ಅದು 4 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿತು? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ ಪಾಪಿ. ನನ್ನ ಮಾತನ್ನು ಕೇಳುವುದಿಲ್ಲ ಕೈಕಾದೇವಿ, ಕೇಳಿಸಿ ನೋಡು. ಅದೆಲ್ಲ ಸರಿ ಮಂತರ, ಆದರೆ ರಾಮನನ್ನು ವನವಾಸಕ್ಕೆ ಕಳಿಸುವ ಕಾರಣವಾದರೂ ಏನು? ಕಾರಣ ನನ್ನದು ದುರ್ಬುದ್ಧಿಯಲ್ಲ ಕೈಕಾದೇವಿ. ಚಿಕ್ಕಂದಿಂದಲೂ ನಿನ್ನನ್ನು ಸಾಕಿ ಸಲ್ಲಿದ ಅಭಿಮಾನದಿಂದ ಈ ರೀತಿ ಹೇಳಿದೆ. ಅಲ್ಲದೆ ಭರತ ರಾಮ ಕೌಶಲ್ಯ ದಾಸರಾಗಿ ಕಷ್ಟಪಡುವುದನ್ನು ಈ 6 ಕಣ್ಣುಗಳಿಂದ ನೋಡಲಾರನು ಕೈಕಾದೇವಿ, ನೋಡಲಾರನು. ಅದೆಲ್ಲ ಸರಿ ಮಂತರ, ರಾಮನು ವನವಾಸಕ್ಕೆ ಹೋಗೋ ವಿಚಾರವನ್ನು ನನ್ನ ಪ್ರಾಣೇಶ್ವರನಲ್ಲಿ ತಿಳಿಸಿದರೆ ಆತನು ಇದಕ್ಕೆ ಒಪ್ಪುವನೇನೆ? ಒಪ್ಪನು ಕೈಕಾದೇವಿ. ಅದು ಹೇಗೆ ಮಂತರ? ಮಹಾರಾಜ ಬರೋ ವೇಳೆಯಲ್ಲಿ ಮಲಗಿಕೋ, ಆ ಬರೋನ್ ಚೆಲ್ಲದಿ ನೆಲದಲ್ಲಿ ಮಲಗಿಕೋ. ನಿನ್ನ ಪತಿ ಬಂದು ನಿನ್ನನ್ನು ಸಂತೈಸ ಸಮಯದಲ್ಲಿ 2 ವರಗಳನ್ನು ಕೇಳಿಕೋ. ಆದರೆ ಒಂದು ಮಾತು, ಶ್ರೀರಾಮಚಂದ್ರ ಆಣೆಯಾಗಿ 2 ವರಗಳನ್ನು ಬಿಡಿಸಿಕೊಡಬೇಕೆಂದು ಕರಭಾಷೆಯನ್ನು ತೆಗೆದುಕೋ. ಅನಂತರ 2 ವರಗಳನ್ನು ಕೇಳಿಕೋ ಕೈಕಾದೇವಿ. ಆಗಲಿ ಮಂತರ, ನಿನ್ನ ಇಚ್ಛೆ ಇದ್ದಂತಾಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಹೌದು ಕೈಕಾದೇವಿ. ಆಗಬಹುದು. ಅದು ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ಕೈಕಾದೇವಿ, ನನ್ನ ತವರು ಮನೆಗೆ ಕಳಿಸಿಕೊಡು. ಈ ಮಾರ್ಗವಾಗಿ ಕೈಕಾದೇವಿ, ಆದ ಒಂದು ಮಾತು, ಈ ಸಭೆಯಲ್ಲಿ ನಾನು ಹೇಳಿದೆಂದು ಯಾರಲ್ಲೂ ಹೇಳಬೇಡ. ಆಗಬಹುದು. ನಾನು ಹೋಗಿ ಬರುವೆನು. ಆಗಬಹುದು ಮಂತರ. ಹೌದು, ಮಂತರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಕೈಕಾಂತಾಪುರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ಪ್ರೇಮದಿಂದ ಬಂದು ಆಧರಿಸುತ್ತಿದ್ದ ನನ್ನ ಕೈಕಾ ಕಾಣುತ್ತಿಲ್ಲವಲ್ಲ? ಕೈಕಾ 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 ಓಹೋ, ಕೈಕೆಯು ಭೂಷಾಯಿ ಆಗಿರುವಳು. ಏನಿದು? ಹಾಡಣಗಳು ಚೆಲ್ಲಾಡಿವೆ, ಮುಖವು ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಕೈಕಾ ಕೈಕಾ ಪರಮೋತ್ಸವ ಕೊಲದೇ ಕೈಕಾ ಪರ
ಕೈಕ ಕೊರಗುತ್ತೇ ಕೊರಗುತ್ತೇ ಕೈಕ ಕೊರಗುತ್ತೇ ಕೊರಗುತ್ತೇ ಮೌನದೊಳಿರಲು ಕಾರಣವವರು ರುಗುಣಾಭರಣೆ ಕೈಕ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸಾನುದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತೆ ಕೈಕ? ಮಾತನಾಡು. ನಾಚಿಕೆಯೇ? ನನ್ನಲ್ಲಿ ಕೋಪವೇ ಕೈಕ? ಕೈಕ
ಹೇಳಲು ಬಂದರೆ ನೀನು ಈ ರೀತಿಯಾಗಿ ದುಗುಡವಾಗಿರಲು ಕಾರಣವೇನು ಕೈಕ? ಮಹಾರಾಜರ ಆಗಮನವು ಮಹಾರಾಣಿಯವರಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಕೈಕ, ನಾನು ನಿನ್ನಲ್ಲಿ ಶ್ರೀರಾಮಚಂದ್ರನಲ್ಲಿ ಮತ್ತು ನಿನ್ನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಅಯ್ಯೋ ಮರುಳೆ ಮರುಳೆ, ನನಗೆ ರಾಮನ ಬೇರೆಯೇ ಭರತನ ಬೇರೆಯೇ? ನನ್ನ 4 ಮಕ್ಕಳಲ್ಲಿಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಹೌದೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಅಯ್ಯೋ ಹುಚ್ಚಿ ಹುಚ್ಚಿ ಕೈಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಹುಚ್ಚಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ಕೈಕ. ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಗಿದೆ, ಅಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದಿಲ್ಲ ಕೈಕ. ಅವರಿಗೂ ಹೇಳಿ ಕಳಿಸಿರುವೆ. ಅವರಿಗೆ ಆಗಲೇ ಹೇಳಿ ಕಳಿಸಿದ್ದೇನೆ ಕೈಕ. ಶೀಘ್ರದಲ್ಲಿ ಅವರು ಬರುತ್ತಿರುವರು. ಇಂತಹ ಸಂತೋಷದ ಸಮಯದಲ್ಲಿ ಕೈಕ, ಎಂತಹ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕಾದರೂ ಕೇಳು, ನಾನು ನಡೆಸಿಕೊಡುವೆನು. ಬರುವಳಾಗು ಕೈಕ. ಪ್ರಾಣೇಶ್ವರ, ಕೈಕ, ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಓಹೋ ಪ್ರಾಣೇಶ್ವರ, ಕೈಕ, ಯಾರಲ್ಲಿ ಹೆಚ್ಚಿಗೆ ಪ್ರೀತಿ? ಯಾರಲ್ಲಿ ಹೆಚ್ಚಿಗೆ ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ಕೈಕ? ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಓಹೋ, ನೀನು ಕೇಳಿದವರನ್ನು ಖಂಡಿತವಾಗಿಯೇ ನಡೆಸಿಕೊಡುವೆನು ಕೈಕ. ಪ್ರಾಣೇಶ್ವರ, ಕೈಕ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಕೈಕ, ನಿನ್ನ ಮೇಲೆ. ನಿನ್ನ ಮೇಲಲ್ಲವೇ ಕೈಕ? ನನ್ನ ಮೇಲೆ. ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಕೈಕ, ಇರುವುದು ಯಾರ ಮೇಲೋ? ಶ್ರೀರಾಮಚಂದ್ರನ ಮೇಲೆ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕ, ಇಂತಹ ಸಂತೋಷ ಸಮಯದಲ್ಲಿ ನೀನು ಏನೇ ಕೇಳಿದ್ರು ನಾನು ಖಂಡಿತವಾಗಿ ನಡೆಸಿಕೊಡುವೆನು ಕೈಕ. ಹೇಳಿದೆನಲ್ಲವೇ, ಹೇಳುವಳಾಗ. ನಿಮಗೆ ನನಗಿಂತಲೂ ಅಧಿಕವಾದ ಪ್ರೀತಿ ರಾಮಚಂದ್ರನ ಮೇಲಿರುವುದು. ಹಾಗಿರುವಲ್ಲಿ ನಾನು ಹೇಳಿದ ಮಾತನ್ನು ನೆರವೇರಿಸಿಕೊಡುವಿರಿ ಎಂದು ನಿಮ್ಮನ್ನು ಹೇಗೆ ನಂಬುವುದು ಪ್ರಿಯ? ಕೈಕ, ಖಂಡಿತವಾಗಿ ನೀನು ಏನೇ ಕೇಳಿದ್ರು ನಾನು ಸತ್ಯವಾಗಿ ನಡೆಸಿಕೊಡುವೆನು. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಕೈಕ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆಯೂ ಬೇಡ, ನಿನಗೇನೇ ಇದ್ದರೂ ಕೇಳು, ನಾನು ಸತ್ಯವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಕೈಕ, ರಾಮಚಂದ್ರನ ಮೇಲೆ ನೀವು ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಏನಿದು? ನನ್ನಲ್ಲಿ ಯಾವಾಗಲೂ ವಿರೋಧವನ್ನು ಆಚರಿಸಿದ ನೀನು ಇಂದು ಈ ರೀತಿ ಹಠ ಮಾಡುತ್ತಿವೆಯಲ್ಲ ಕೈಕ. ಹಾಗಲಿ ಶ್ರೀರಾಮಚಂದ್ರನ ಆಣೆಯಾಗಿಯೂ ನಿನ್ನಾಣೆಯಾಗಿಯೂ ನನ್ನಾಣೆಯಾಗಿಯೂ ಇದು ನಡೆಸಿಕೊಡುತ್ತೇನೆ. ಏನು ಬೇಕು ಕೇಳು ಕೈಕ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೆ ಪ್ರಿಯ? ಆಗಲಿ ಕೈಕ. ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಇನ್ನು 2ನೇ ವರ ಯಾವುದು? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಪತ್ನಿ. ಅನುಮಾನವೇ? ಅವಳಂತೆಯೇ ವೇಷ ಧರಿಸಿಕೊಂಡು ಬಂದು ಯಾವುದ ಭೂತವೆಂದು ತೋರುತ್ತಿ ಪ್ರಾಣೇಶ್ವರ, ನನ್ನ ಶ್ರೀರಾಮಚಂದ್ರನನ್ನು
ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಎಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಕೈಕ ಕೈಕ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟವಾಗಿ ಈ ದಿನ ಮಾತನಾಡುತ್ತೀಯಾ? ಈ ಭಾಷದಲ್ಲಿ ನಿಂತು ಮಾತನಾಡು. ಪ್ರಾಣೇಶ್ವರ, ಕೈಕ ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನು ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಸಾಕು ಸಾಕು. ಸಾಕು ಸಾಕು ಕೈಕ. ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು ಕೈಕ? ಶ್ರೀರಾಮಚಂದ್ರ ಈ ವಿಷಯವೇನಾದರೂ ತಿಳಿದರೆ ಮನಸ್ಸಿನಲ್ಲಿ ಎಷ್ಟು ನೊಂದುಕೊಳ್ಳುವನು ಕೈಕ? ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆ ಜನರು ಪರಿಪರಿಯಾಗಿ ಹಾಡಿಕೊಳ್ಳುವರು ಕೈಕ. ಹಾಡಿಕೊಳ್ಳಲಿ ಬಿಡಿ. ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕ, ಆಜ್ಞಾಪಿಸಬೇಡ. ನೀವು ಎಷ್ಟು ಗೋಳಾಡಿದರೂ ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು. ಕೈಕ, ರಾಮಚಂದ್ರನ ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣವು ಹಾರಿವಾಗುವುದು ಕೈಕ. ಹಾರಿವಾಗುವುದು. ಆಗ ನೀನು ವಿಧವೆಯಾಗಿ ಈ ಜನರ ನಿಂದನೆಗೆ ಗುರಿಯಾಗುವೆ ಕೈಕ, ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ಬೇಡ. ನನ್ನ ಮಾತನ್ನು ಕೇಳು ಕೈಕ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು ಪ್ರಿಯ. ಕೈಕ
ನಿನ್ನಿಷ್ಟದಂತೆ ಭರತನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿದೆನು. ಆದರೆ ನನ್ನ ರಾಮಚಂದ್ರನ ವನವಾಸವನ್ನು ನಿಲ್ಲಿಸು ಕೈಕ.
ಏಕೆಂದರೆ ಏಕೋ ಕೈಕ ನನ್ನ ರಾಮಚಂದ್ರನ ವನವಾಸವನ್ನು ನೆಲೆಸುವ ಇದು ಈ ರತ್ನ ಖಚಿತವಾದ ಕಿರೀಟವನ್ನು ನಿನ್ನ ಪಾದಹಾರವಿಂದಗಳಿಗಿಟ್ಟಿದೆ. ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿ ಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇನ್ನು ನನಗೆ ಕೊಟ್ಟ ಮಾತ್ರ ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಛೀ, ನಿಮ್ಮನ್ನು ಪತಿ ಎಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿರುವುದು. ಕೈಕ ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು? ಕೈಕ ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ನನ್ನದು ಕಪಟ ನಾಟಕವೋ? ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಕ್ಕೆ ತಕ್ಕ ಪ್ರಾಯಶ್ಚಿತವಾಯಿತು. ನೀನು ನೋಡಿ ಅಲ್ಲ, ಸೂರ್ಯ ವಂಶವನ್ನು ನಂಗಲು ಬಂದ ಮಾರಿ ನನಗೆ ಮುಖವನ್ನು ತೋರಿಸಬೇಡ. ದೂರ ತೊಲಗು ರಾಜ್ಯ. ಪ್ರಾಣೇಶ್ವರ, ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರು ಇರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ಮಹಾಪ್ರಭು, 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 ಚೇಂತೆ ಪೋದೆ ದೋ ತರನೆ ರಾಜೇಂದ್ರನೆ ಸಾತ ಪೋದೆ ನನೆ ನೆಡೆಯಲಿ ಕಾರ್ಯವು ಚೇಂತೆ ಪೋದೆ ದೋ ತರನೆ ರಾಜೇಂದ್ರನೆ ಸಾತ ಪೋದೆ ನನೆ ನೆಡೆಯಲಿ ಕಾರ್ಯವು ಚೇಂತೆ ಪೋದೆ ದೋ ತರನೆ ನೀಲವಾಣನೋ ನಿಗಮಗೋಚರನೋ ನೀಲವಾಣನೋ ನಿಗಮಗೋಚರನೋ ಸುವರ್ಣ ಸಂಪನ್ನನೋ ಸುವರ್ಣ ಸಂಪನ್ನನೋ ಮಹಾಪ್ರಭು, ಸುಮಂತರ, ಚಿಂತಿಸಬೇಡಿ. ಈ ಕಾರ್ಯವನ್ನು ಸಂತೋಷದಿಂದ ನಡೆಸುವರಾಗಿ ಮಹಾಪ್ರಭು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಆಗಬಹುದು. ಬೇಡ ಕೈಕ, ಬೇಡ. ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರ ಮಾಡಬೇಡ ಕೈಕ. ನೀವು ಎಷ್ಟು ಗೋಳಾಡಿದರೂ ನಿಮ್ಮ ಮಾತನ್ನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವೂ ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧ. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮೀರಿ ವಯೋಧರ್ಮವನ್ನು ಮೀರಿ ಕೈಕ ವಯೋಧರ್ಮವನ್ನು ಮೀರಿ ಹಸ್ತವು ಸತ್ತದ ಕಡೆಗೆ ನುಗ್ಗುತ್ತಿದೆ. ಕೈಕ ರಘುವಂಶ ಗಾಲಿ
ಅತಿಥಿಯಾದ ನಿನ್ನನ್ನು ಕೆಲ ಮಾತ್ರವು ಈ ಭೂಮಿಯ ಮೇಲೆ ಇರಗೊಡಲಾರೆ. ಕೈಕ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ದಮನ ಮಾಡಿಕೊಳ್ಳುವುದು. ಕೈಕ ತಂದೆಯೇ, ಏನೇ ವ್ಯತೆಯು? ಅಮ್ಮ, ಸೂರ್ಯ ವಂಶದ ಅರಸರು ಎಷ್ಟೇ ಕಷ್ಟ ಬಂದರೂ ಆಡಿದ ಮಾತಿಗೆ ತಪ್ಪತಕ್ಕವರಲ್ಲ. ಅಮ್ಮ, ಆ ವಿಚಾರ ಏನೆಂಬುದಾಗಿ ತಿಳಿಸಿರಿ, ನಾನು ಅದನ್ನು ನಡೆಸಿಕೊಡುವೆ. ರಾಮಚಂದ್ರ. ರಾಮಚಂದ್ರ, ಅಮ್ಮ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಮ್ಮ, ಆ 2 ವರಗಳಲ್ಲಿ ನೀನು ಕೇಳಿಕೊಂಡ ವಿಚಾರವೇನು? ನನ್ನ ಮೊದಲನೇ ವರಕ್ಕೆ ತಂದೆಯು ನಡೆಸದಿರಲು ಕಾರಣವೇನು? ಓಹೋ, ಹೇಳುವೆನು ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೇನು. ಏನೆಂಬುದಾಗಿ? ನನ್ನ ಮೊದಲನೆಯ ವರಕ್ಕೆ ಕೈಕ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನಿನ್ನ 2ನೇ ವರ? ಇನ್ನು ನನ್ನ 2ನೇ ಕೈಕ ವರಕ್ಕೆ ಬೇಡ ಕೈಕ. ರಾಮನಲ್ಲಿ ತಿಳಿಸಬೇಡ ಕೈಕ. ಇನ್ನು ನನ್ನ 2ನೇ ವರಕ್ಕೆ ನೀನು ನಾರು ಮಡಿಗಳನ್ನಿಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಇಷ್ಟೇ ತಾನೇ? ಬಹಳ ಸಂತೋಷ. ಅಮ್ಮ, ಈ ರಾಜ್ಯವನ್ನು ಭರತನಾಳಿದರೇನು, ನಾನಾಳಿದರೇನು? ಅಮ್ಮ, ನಿನಗೆ ನನ್ನ ಮೇಲೆ ಅದೆಷ್ಟು ಕರುಣೆಯಮ್ಮ. ಸಪ್ತಾಂಗ ಹಾಡು. ಬೇಡ ಸಪ್ತಾಂಗ ಹಾಡು. ಬೇಡ ರಾಮಚಂದ್ರ. ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯವಾರಮಂ ಧರಿಸಿದಾಂಟಿದ ಮಾತೆನ್ನೇನು ಅಮ್ಮ. ಮುನಿಜನರು ಸೇರಿಸುವ ಗಣಪದವಯನಗಿದ್ದ ಮಾತೆನ್ನೀನು ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ಭೇದವಿಲ್ಲದೆ ಬಗೆದ ಮಾತೆ ನೀನು
ನೆರವೇರಿಸುವೆನು, ಶಾಂತರಾಗಿ. ತಂದೆಯೇ, ನಿಮ್ಮ ವಾಗ್ದಾನವನ್ನು ನಾನು ಸಂತೋಷದಿಂದ ನಡೆಸಿಕೊಳ್ಳಲು ಶಾಂತರಾಗು ಜನಕ. ರಾಮಚಂದ್ರ, ಜನಕ, ಇವಳು ಪರಮ ವಂಚಕಿ. ರಾಮಚಂದ್ರ ನಾಣೆಯಾಗಿ ಪ್ರಮಾಣವನ್ನು ತೆಗೆದುಕೊಂಡು ಎಂತಹ ಇಷ್ಟಾರ್ಥವನ್ನು ಬಯಸಿರುವ ಈ ಕಾಳ ಸರ್ಪಿಣಿಯ ಅಭಿಲಾಷೆಯಂತೆ ನೀನು ಒಪ್ಪಬೇಡ ರಾಮಚಂದ್ರ, ನೀನು ಒಪ್ಪಬೇಡ. ರಾಮಚಂದ್ರ, ಅಮ್ಮ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡುವುದರಲ್ಲಿ ನಿನ್ನದು ಯಾವುದು ಆತಂಕವಿಲ್ಲವಷ್ಟೇ. ಅಮ್ಮ, ಇಕ್ಷಾಕು ವಂಶದ ಅರಸರು ಎಷ್ಟೇ ಕಷ್ಟ ಬಂದರೂ ಆಡಿದ ಮಾತಿಗೆ ತಪ್ಪತಕ್ಕವರಲ್ಲ. ನೀನು ಶಾಂತರಾಗು ಜನಕ. ಹಾಗಾದರೆ ತಂದೆಯೇ, ತಾವು ಕೊಟ್ಟ ವಚನವನ್ನು ನಾನು ಪಾಲಿಸುವೆನು. ನೀವು ಪುತ್ರ ವ್ಯಾಮೋಹದಿಂದ ವಾಗ್ದಾನಕ್ಕೆ ಭಂಗವನ್ನುಂಟು ಮಾಡಿಕೊಳ್ಳಬೇಡಿ. ಬೇಡ ರಾಮಚಂದ್ರ, ನೀನು ಅರಣ್ಯಕ್ಕೆ ಹೋಗಬೇಡ. ಕೈಕಾ, ನನ್ನ ರಾಮಚಂದ್ರನ ಅರಣ್ಯವಾಸವನ್ನು ನಿಲ್ಲಿಸು. ಇದೋ ನಿನಗೆ ಕೈ ಮುಗಿದು ರಾಮಚಂದ್ರ, ಇನ್ನು ಏತಕ್ಕಾಗಿ ಸಾವಕಾಶ ಮಾಡುತ್ತಿರುವೆ? ಆದಷ್ಟು ಬೇಗ ವನವಾಸಕ್ಕೆ ಹೊರಡಲು ಸಿದ್ಧನಾಗು. ತಂದೆಯೇ, ರಾಮಚಂದ್ರ, ಅಮ್ಮ, ಸತ್ಯವಂತರಾದ ಸೂರ್ಯವಂಶದ ಅರಸರಾಗಿ ತಾವು ಇದಕ್ಕೆ ಚಿಂತಿಸುವುದೇ? ಶಾಂತರಾಗು. ಅಮ್ಮ, ನಿನ್ನ ಇಷ್ಟದಂತೆಯೇ ನಾಳಿನ ಪ್ರಾತಃ ಕಾಲವೇ ನಾನು ಅರಣ್ಯಕ್ಕೆ ಹೋಗುವೆನು. ನಾನು ಹೋಗುವ ಸಮಾಚಾರವನ್ನು ಅನುಜನಾದ ಲಕ್ಷ್ಮಣನಿಗೂ ಜಾನಕಿಗೂ ಅಲ್ಲದೆ ಮಹಾದೇವರಿಗೂ ತಿಳಿಸಿ ಬರುವೆನು. ಅದುವರೆಗೂ ಅವಕಾಶ ಉಂಟೆ ಮಾತೆ? ಆಗಬಹುದು. ನಾನಿನ್ನು ಬರುವೆನು ಅಮ್ಮ.